ಕೊಲೆ ಪ್ರಕರಣದಲ್ಲಿ ನಟ ದರ್ಶನ್ ಜೈಲು ಪಾಲಾಗಿದ್ದಾರೆ. ಬಳ್ಳಾರಿ ಜೈಲಿಗೆ ಶಿಫ್ಟ್ ಆಗ್ತಾರಾ ಆರೋಪಿ ದರ್ಶನ್ ಎಂಬ ಪ್ರಶ್ನೆ ಈಗ. ಇನ್ನು ಕೊಲೆ ಪ್ರಕರಣದಲ್ಲಿ ನಟ ದರ್ಶನ್ ಜೈಲು ಪಾಲಾಗಿದ್ದಾರೆ. ಬಳ್ಳಾರಿ ಜೈಲಿಗೆ ಶಿಫ್ಟ್ ಆಗ್ತಾರಾ ಆರೋಪಿ ದರ್ಶನ್ ಎಂಬ ಪ್ರಶ್ನೆಯಲ್ಲಿ ಮೂಡಿದೆ. ಏಟು ದರ್ಶನ್ ಬಳ್ಳಾರಿಗೆ ಶಿಫ್ಟ್ ಮಾಡುವಂತೆ ಅರ್ಜಿಯನ್ನ ಸಲ್ಲಿಸಿದ್ದಾರೆ. ಪರಪ್ಪನ ಅಗ್ರಹಾರದಿಂದ ಶಿಫ್ಟ್ ಮಾಡುವಂತೆ ಅರ್ಜಿ. ಹಿಂದೆ ಅರ್ಜಿ ಸಲ್ಲಿಕೆ ಮಾಡ್ತಾರಾ ಎಸ್ಪಿಪಿ ಪ್ರಸನ್ನ ಕುಮಾರ್. 64ನೇ ಸೆಷನ್ಸ್ ಕೋರ್ಟ್ಗೆ ಇಂದು ಅರ್ಜಿ ಸಲ್ಲಿಕೆಯಾಗುವ ಸಾಧ್ಯತೆ ಇದೆ. ಆಡಳಿತ ಹಿತದೃಷ್ಟಿಯಿಂದ ಬೇರೆ ಕಡೆ ಶಿಫ್ಟ್ ಮಾಡುವಂತೆ ಅರ್ಜಿಯನ್ನ ಸಲ್ಲಿಕೆ ಮಾಡಲಿದ್ದಾರೆ. ಇನ್ನು 5 ಆರೋಪಿಗಳನ್ನ ಬೇರೆಡೆ ಶಿಫ್ಟ್ ಮಾಡುವಂತೆ ಮನವಿಯನ್ನ ಮಾಡಿಕೊಂಡಿದ್ದಾರೆ. ಪರಪ್ಪನ ಅಗ್ರಹಾರ ಜೈಲಿನಿಂದ ದರ್ಶನ್ರನ್ನ ಶಿಫ್ಟ್ ಮಾಡುವಂತೆ ಅರ್ಜಿ ಇಂದು ಸಲ್ಲಿಕೆಯಾಗುತ್ತೆ. 64ನೇ ಸೆಷನ್ಸ್ ಕೋರ್ಟ್ಗೆ ಅರ್ಜಿ ಸಲ್ಲಿಕೆ ಮಾಡಲಿದ್ದಾರೆ ಎಸ್ಪಿಪಿ ಪ್ರಸನ್ನ ಕುಮಾರ್. ಶನಿವಾರ ಜೈಲು ಅಧಿಕಾರಿಗಳು ಶಿಫ್ಟ್ ಮಾಡುವಂತೆ ಅರ್ಜಿ ಸಲ್ಲಿಕೆ ಮಾಡಲು ಈಗಾಗಲೇ ಕೋರ್ಟ್ಗೆ ಆಗಮಿಸಿದ್ರು. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಅರುಣ್. ಫೋನ್ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಎಸ್ ಅರುಣ್, ಈಗ ಕೊಲೆ ಪ್ರಕರಣದಲ್ಲಿ ನಟ ದರ್ಶನ್ ಮತ್ತೆ ಜೈಲು ಪಾಲಾಗಿದ್ದಾರೆ. ಇವತ್ತು ಪ್ರಸನ್ನ ಕುಮಾರ್ ಅವರು ಅರ್ಜಿ ಸಲ್ಲಿಕೆ ಮಾಡ್ತಾರಾ? ಅಂಕಿತ, ಏನಂದ್ರೆ ಕಳೆದ ಶನಿವಾರ ಜೈಲು ಅಧಿಕಾರಿಗಳು ಒಂದು ಕೋರ್ಟ್ಗೆ ಭೇಟಿಯನ್ನ ಕೊಟ್ಟು ದರ್ಶನ್ ಅವರನ್ನ ಬಳ್ಳಾರಿ ಜೈಲಿಗೆ ಶಿಫ್ಟ್ ಮಾಡ್ಬೇಕಂತ ಅರ್ಜಿ ಹಾಕಕ್ಕೆ ಬಂದಿದ್ರು. ಆ ಒಂದು ಸಂದರ್ಭದಲ್ಲಿ ಕೋರ್ಟ್ ಜಡ್ಜ್ ಹೇಳಿರುವಂತದ್ದು, ಅಂದ್ರೆ ಸುಪ್ರೀಂ ಕೋರ್ಟ್ ಆದೇಶ ಇರುವನಲ್ಲ, ನೀವು ಸಲ್ಲಿಕೆ ಮಾಡಕ್ಕೆ ಆಗಲ್ಲ, ಮತ್ತೆ ಎಸ್ಪಿಪಿ ಮೂಲಕ ನೀವು ನಿಮ್ಮ ಅರ್ಜಿ ಏನಿದೆ ನಿಮ್ಮ ಮನವಿಯನ್ನ ಸಲ್ಲಿಕೆ ಮಾಡಿ ಅಂತ ಅವರನ್ನ ಹೇಳಿ ವಾಪಸ್ ಕಳಿಸಿತ್ತು. ಸೊ ಅದರಂತೆ ಮೊನ್ನೆ ಶನಿವಾರ ಜೈಲಾಧಿಕಾರಿಗಳು ಹೋಗಿ ಎಸ್ಪಿಪಿ ಪ್ರಸನ್ನ ಕುಮಾರ್ ಅವರನ್ನ ಭೇಟಿ ಮಾಡಿ ಅವರಿಗೆ ಒಂದು ಡ್ರಾಫ್ಟ್ ಅನ್ನ ಕೊಟ್ಟಿರುವಂತದ್ದು, ಅರ್ಜಿಯನ್ನ ಕೊಟ್ಟಿರುವಂತದ್ದು. ಈ ರೀತಿ ದರ್ಶನ್ ಅವರು ಇಲ್ಲಿ ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ಇದ್ರೆ ಅವ್ರಿಗೆ ಸಾಕಷ್ಟು ತೊಂದರೆ ಆಗುತ್ತೆ, ಮತ್ತೆ ಆಡಳಿತ ಮತ್ತೆ ಭದ್ರತೆ ದೃಷ್ಟಿಯಿಂದ ಸಹ ತೊಂದರೆ ಆಗುತ್ತೆ. ಹಾಗಾಗಿ ಯಾಕಂದ್ರೆ ಕಳೆದ ಬಾರಿ ಸಹ ಫೋಟೋಗಳು ವೈರಲ್ ಆಗಿತ್ತು, ರೌಡಿಯೊಬ್ಬರ ಜೊತೆ ಕೂತ್ಕೊಂಡು ಕಾಫಿಯನ್ನ ಕುಡಿತಾ ಇರುವಂತದ್ದು. ಇದು ಸುಪ್ರೀಂ ಕೋರ್ಟ್ ಕೆಂಗಣ್ಣಿಗೆ ಗುರಿಯಾಗಿತ್ತು. ಹಾಗಾಗಿ ಇದೇ ರೀತಿ ಮತ್ತೇನಾದ್ರೂ ಪುನರಾವರ್ತನೆ ಆದ್ರೆ ಜೈಲು ಅಧಿಕಾರಿಗಳ ಕೆಲಸಕ್ಕೆ ಕುತ್ತಾಗುತ್ತೆ, ಮತ್ತೆ ರಾಜ್ಯದಲ್ಲಿ ರಾಜ್ಯ ಸರ್ಕಾರಕ್ಕೆ ಇರ್ಬೋದು ಮತ್ತೆ ಜೈಲಿಗೆ ಒಂದು ಅಪಕೀರ್ತಿ ಬರುತ್ತೆ ಅನ್ನೋ ನಿಟ್ಟಿನಲ್ಲಿ ಜೈಲು ಅಧಿಕಾರಿಗಳು ಅವತ್ತೇ ಹೋಗಿ ಅರ್ಜಿಯನ್ನು ಹಾಕಕ್ಕೆ ಮುಂದಾಗಿದ್ರು. ಆದ್ರೆ ಅವತ್ತು ಕೋರ್ಟ್ ನೀವು ಎಸ್ಪಿಪಿ ಮೂಲಕ ಅರ್ಜಿಯನ್ನು ಸಲ್ಲಿಸಿ ನಿಮ್ಮ ವಾದವನ್ನು ನಾವು ಆಲಿಸ್ತೀವಿ ಅಂತ ಹೇಳಿತ್ತು. ಸೊ ಆ ಹಿನ್ನೆಲೆಯಲ್ಲಿ ಇವತ್ತು ಅರ್ಜಿ ಹಾಕಕ್ಕೆ ಪ್ರಸನ್ನ ಕುಮಾರ್ ಅವರು ಕೋರ್ಟ್ಗೆ ಬರ್ತಾರೆ. ಕೋರ್ಟ್ಗೆ ಬಂದು ಮನವರಿಕೆಯನ್ನ ಮಾಡ್ತಾರೆ. ಈ ರೀತಿ ದರ್ಶನ್ ಅವರನ್ನ ಈ ರೀತಿ ನಾವು ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ಇಟ್ಕೊಂಡಿದ್ರೆ ಸಾಕಷ್ಟು ತೊಂದರೆ ಆಗುತ್ತೆ, ಮತ್ತೆ ಅವರನ್ನ ಎಂದಿನಂತೆ ಬಳ್ಳಾರಿ ಜೈಲಿಗೆ ಶಿಫ್ಟ್ ಮಾಡಬೇಕು ಅಂತ ಮನವಿ ಆಗ್ತಾರೆ. ಮತ್ತೆ ಟ್ರಯಲ್ ಸ್ಟಾರ್ಟ್ ಆದ ಸಂದರ್ಭದಲ್ಲಿ ಬೇಕಾದ್ರೆ ಅವರನ್ನ ಬೆಂಗಳೂರಿನಲ್ಲೇ ಮತ್ತೆ ಬೇರೆ ಕಡೆ ಬೆಂಗಳೂರಿನಲ್ಲಿ ಇಟ್ಕೊಂಡು ಹೆಚ್ಚಿನ ಭದ್ರತೆಯನ್ನ ಕೊಡಬಹುದು ಅಂತ ಹೇಳ್ಬಿಟ್ಟು ಇವತ್ತು ನ್ಯಾಯಾಲಯಕ್ಕೆ ಮನವರಿಕೆಯನ್ನ ಮಾಡ್ತಾರೆ. ಜೊತೆಗೆ ಅವರ ಪರ ವಕೀಲರು ಸಹ ಅವರನ್ನ ಶಿಫ್ಟ್ ಮಾಡಬಾರ್ದು ಅಂತ ಹೇಳ್ಬಿಟ್ಟು ಕಳೆದ ಬಾರಿ ನ್ಯಾಯಾಧೀಶರ ಮನೆಗೆ ಹಾಜರುಪಡಿಸಿದ್ರು. ಆ ಒಂದು ಸಂದರ್ಭದಲ್ಲಿ ಕೋರ್ಟ್ ಗಮನಕ್ಕೆ ತಂದಿದ್ರು. ಆವಾಗ ಕೋರ್ಟ್ ಸಹ ಹೇಳಿತ್ತು, ಅಂದ್ರೆ ಯಾವಾಗ ನೀವು ಅವ್ರ ರೆಗ್ಯುಲರ್ ಅಪಿಯರೆನ್ಸ್ ಇರುತ್ತೆ ಅವತ್ತು ನೀವು ಅರ್ಜಿಯನ್ನ ಹಾಕಿ, ಯಾಕೆ ನೀವು ಅವರನ್ನ ಶಿಫ್ಟ್ ಮಾಡಬಾರ್ದು, ಏನ್ ಕಾರಣಗಳನ್ನ ಕೊಡಿ ಅಂತ ಸಹ ಕೋರ್ಟ್ ಕೇಳಿತ್ತು. ಸೊ ಹಾಗಾಗಿ ಅವ್ರಿಗೂ ಸಹ ಇವತ್ತೇನಾದ್ರೂ ಒಂದ್ ವೇಳೆ ಎಸ್ಪಿಪಿ ಪ್ರಸನ್ನ ಕುಮಾರ್ ಅವರು ಅರ್ಜಿಯನ್ನ ಹಾಕಿದ್ರೆ ಯಾರು ಆರೋಪಿಗಳ ಪರ ಯಾರು ವಕೀಲರು ಇರ್ತಾರೆ ಅವ್ರಿಗೆ ನೋಟಿಸ್ ಅನ್ನ ಜಾರಿಯನ್ನ ಮಾಡಿ ಮುಂದಿನ ದಿನಾಂಕವನ್ನು ಕೊಡುತ್ತೆ. ಆ ಒಂದು ದಿನಾಂಕದಂದು ವಾದ ಮತ್ತೆ ಪ್ರತಿವಾದ ಎರಡೂ ಸಹ ಆಲಿಸಿ ಮತ್ತೆ ಕೋರ್ಟ್ ಒಂದು ನಿರ್ಧಾರ ಕೈಗೊಳ್ಳುತ್ತೆ. ಅಂಕಿತಾ, ಥ್ಯಾಂಕ್ ಯು ಅರುಣ್ ನಿಮ್ಮೆಲ್ಲ ಮಾಹಿತಿಗೆ. ಪರಪ್ಪನ ಅಗ್ರಹಾರದಿಂದ ಶಿಫ್ಟ್ ಮಾಡುವಂತೆ ಈಗಾಗಲೇ ಇವತ್ತು ಪ್ರಸನ್ನ ಕುಮಾರ್ ಅವರು ಅರ್ಜಿಯನ್ನ ಸಲ್ಲಿಸ್ತಾರೆ. ಇದೇ ವೇಳೆ ಕೋರ್ಟ್ಗೆ ಎಸ್ಪಿಪಿ ಮೂಲಕ ಸಲ್ಲಿಕೆ ಮಾಡುವಂತೆ ಜೈಲು ಅಧಿಕಾರಿಗಳಿಗೆ ಸೂಚನೆ ಕೂಡ ನೀಡಿತ್ತು. ಶನಿವಾರ ಎಸ್ಪಿಪಿ ಭೇಟಿಯಾಗಿದ್ದ ಪರಪ್ಪನ ಅಗ್ರಹಾರ ಜೈಲು ಅಧಿಕಾರಿಗಳು ಈಗಾಗಲೇ 5 ಆರೋಪಿಗಳನ್ನ ರಾಜ್ಯದ ಇತರೆ ಜಿಲ್ಲೆಗಳಿಗೆ ಶಿಫ್ಟ್ ಮಾಡುವಂತೆ ಮನವಿಯನ್ನ ಮಾಡಿಕೊಂಡಿದ್ದಾರೆ.